ಕಳೆದ ಕೆಲ ತಿಂಗಳ ಹಿಂದೆ ಬಿರು ಬೇಸಿಗೆಯಲ್ಲಿ ಬೆಂಗಳೂರಿನ ಜನಕ್ಕೆ ಕುಡಿಯೋಕೆ ನೀರು ಸಿಗುತ್ತಾ ಇಲ್ವಪ್ಪ ಅನ್ನುವ ಆತಂಕ ಎದುರಾಗಿತ್ತು. ಅದರ ಬೆನ್ನಲ್ಲೇ ಮಳೆ ಜೋರಾಗ್ತಾ ಇದೆ. ಕೆಆರ್ಎಸ್ ಕಾವೇರಿ ಸಂಪೂರ್ಣವಾಗಿ ಭರ್ತಿಯಾಗುವ ಹಂತಕ್ಕೆ ತಲುಪಿದೆ. ಇನ್ನೇನು ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಬಿಡು ಬೆಂಗಳೂರಿನ ಜನಕ್ಕೆ ಅಂತ ಅಂದ್ಕೊಳ್ತಿರುವಾಗಲೇ ಜಲಮಂಡಳಿಯ ಅದೊಂದು ಎಡವಟ್ಟು ಮತ್ತೆ ಎಲ್ಲಿ ನೀರಿನ ಅಭಾವ ಉಂಟಾಗುತ್ತಪ್ಪ ಕುಡಿಯೋ ನೀರಿಗೆ ಬೆಂಗಳೂರಿನಲ್ಲಿ ಅನ್ನೋ ಆತಂಕವನ್ನ ಉಂಟು ಮಾಡ್ತಾ ಇದೆ. ಯಾಕೆ ನೋಡ್ತಾ ಹೋಗೋಣ. ಕಾವೇರಿ ನೀರಿಗೆ ಚರಂಡಿ ನೀರು ಮಿಕ್ಸ್, ಕಲುಷಿತ ನೀರು ಸೇವಿಸಿ ಜನರಿಗೆ ಅನಾರೋಗ್ಯ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಈ ನೀರನ್ನು ಕುಡಿದ್ರೆ ಜೀವಕ್ಕೆ ಕುತ್ತು ಬರೋದು ಫಿಕ್ಸ್. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೊಂಗಸಂದ್ರ ಮೈಕೋ ಲೇಔಟ್ನ ಜನರಿಗೆ ಜಲಮಂಡಳಿ ಚರಂಡಿ ನೀರನ್ನು ಕುಡಿಸ್ತಿದೆ. ಹೌದು, 2 ವಾರದಿಂದ ಈ ಏರಿಯಾದ ಜನರಿಗೆ ಕಾವೇರಿ ನೀರಿನಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಿದೆ. ಈ ಕಲುಷಿತ ನೀರನ್ನು ಸೇವಿಸಿ ನೂರಾರು ಜನ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗಳಿಗೆ ದಾಖಲಾಗ್ತಿದ್ದಾರೆ. ಸರ್, ಆರೋಗ್ಯ ಮಟ್ಟಕ್ಕೆ ಎಷ್ಟು ವಿಪರೀತ ಆಗಿದೆ ಅಂದರೆ ಮಕ್ಕಳು, ಹಿರಿಯರು ಎಲ್ಲ ತಪ್ತಾ ಇದ್ದಾರೆ. ಅವರಿಗೆ ಲೂಸ್ ಮೋಷನು, ತಲೆನೋವು, ಜ್ವರ, ವಾಮಿಟಿಂಗ್ ಅಂತೆಲ್ಲ ಆಗ್ತಿದೆ. ಕಾಲೇಜ್ಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ಹಿರಿಯರು, ಮನೆ ಕೆಲಸ ಮಾಡೋರು, ಯಾರಿಗೂ ಹೊರಗೆ ಹೋಗೋಕ್ಕಾಗ್ತಿಲ್ಲ. ಇದು ಈ ರೀತಿ ನಾವು ಟ್ಯಾಂಕರ್ ತುಂಬಿಸೋದು, ಅವ್ರು ನೀರು ಬಿಡೋದು, ರಾತ್ರಿ ನೀರು ಬಿಡೋದು, ಮತ್ತೆ ಕಲುಷಿತವಾಗೋದು, ಮತ್ತೆ ನಾವು ಇವ್ರನ್ನ ಕರೆಸಿ ಕ್ಲೀನ್ ಮಾಡಿಸೋದು ಟ್ಯಾಂಕನ್ನು. ಇದೇ ಆಗೋಯ್ತು. 10 ದಿನದಿಂದ ನಾವು ಎಗೆ ಫೋನ್ ಮಾಡಿದ್ದೀವಿ. ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದೀವಿ. ಅವರು ನಾವು ಪಾಯಿಂಟ್ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಎಲ್ಲಿ ಮಿಕ್ಸ್ ಆಗ್ತಾ ಇದೆ ಅಂತ ನಮಗಿನ್ನೂ ಗಮನಕ್ಕೆ ಬರ್ತಾ ಇಲ್ಲ. ಬಟ್ ನಮ್ಮ ಹೊಂಗಸಂದ್ರ ಮೈಕೋ ಲೇಔಟ್ ಇಡೀ ಭಾಗಕ್ಕೇ ಈ ಥರ ಕಲುಷಿತ ನೀರು. 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾವೇರಿ ಪೈಪ್ಲೈನ್ ಒಡೆದು ಹೋಗಿದ್ದು, ಆ ಪೈಪ್ಲೈನ್ಗೆ ಡ್ರೈನೇಜ್ ನೀರು ಮಿಕ್ಸ್ ಆಗಿ ಮನೆಗಳಿಗೆ ಸಪ್ಲೈ ಆಗ್ತಿದೆ. ಈ ನೀರನ್ನೇ ಸೇವಿಸಿ ವಾಂತಿ, ಭೇದಿ ಸೇರಿ ಡೆಂಗ್ಯೂ ಲಕ್ಷಣಗಳು ಕೂಡ ಕಾಣಿಸಿಕೊಳ್ತಿದೆ. ಇದರಿಂದ ಆತಂಕಗೊಂಡ ನಗರದ ನಾಗರಿಕರು ಸಂಪ್ಗಳನ್ನು ಕ್ಲೀನ್ ಮಾಡಿ ಖಾಸಗಿ ಟ್ಯಾಂಕರ್ಗಳಿಂದ ನೀರನ್ನು ಖರೀದಿಸ್ತಿದ್ದಾರೆ. ಏರಿಯಾದ ಜನರಿಗೆ ಜಲಮಂಡಳಿ ಕಲುಷಿತ ನೀರನ್ನು ಕೂಡಿಸ್ತಾ ಇದೆ. ಸೊ ಹೀಗಾಗಿ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆಗೆ ಒಳಗಾಗಿದ್ದಾರೆ. ಈಗಾಗಲೇ ನೂರಾರು ಜನ, ಏರಿಯಾದಲ್ಲಿರುವಂಥ ನೂರಾರು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನೂ ಕೂಡ ಚೇತರಿಕೆ ಕಂಡಿಲ್ಲ. ಕಾವೇರಿ ನೀರಿಗೆ ಎಲ್ಲಿ ಈ ಒಂದು ಡ್ರೈನೇಜ್ ನೀರು ಮಿಕ್ಸ್ ಆಗ್ತಾ ಇದೆ, ಆ ಪಾಯಿಂಟನ್ನು ಪತ್ತೆ ಹಚ್ಚೋದ್ರಲ್ಲಿ ಜಲಮಂಡಳಿ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಫೇಲ್ಯೂರ್ ಆಗಿದ್ದಾರೆ. ಸುಮಾರು 2 ವಾರ ಆಯಿತು, ಆದರೆ ಸಮಸ್ಯೆಗೆ ಪರಿಹಾರ ಕಂಡುಕೊಡುವಂತಹ ಯಾವ ಪ್ರಯತ್ನಗಳು ಕೂಡ ಆಗಲಿಲ್ಲ. ಪ್ರತಿನಿತ್ಯಲೂ ಕೂಡ ಖಾಸಗಿ ಟ್ಯಾಂಕರ್ಗಳ ಮೂಲಕವಾಗಿ ನೀರನ್ನು ತರಿಸ್ಕೊಳ್ತಾರೆ, ಅದೇ ನೀರಿನ ಮೂಲಕವಾಗಿ ಸೇವಿಸ್ತಾರೆ. ಆದರೆ ಕಾವೇರಿಯ ನೀರನ್ನು ಈವರೆಗೂ ಕೂಡ ಸ್ವಚ್ಛಗೊಳಿಸುವಂಥದ್ದು ಅಥವಾ ಶುದ್ಧ ಕುಡಿಯುವ ನೀರು ಏರಿಯಾದ ಜನರಿಗೆ ಸಿಗ್ತಾ ಇಲ್ಲ. ಸ್ಥಳೀಯ ಜಲಮಂಡಳಿ, ಬಿಬಿಎಂಪಿ ಇಂಜಿನಿಯರ್ಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಕಾವೇರಿ ನೀರಿಗೆ ಎಲ್ಲಿ ಚರಂಡಿ ನೀರು ಮಿಕ್ಸ್ ಆಗ್ತಿದೆ ಅನ್ನೋದನ್ನು ಪತ್ತೆ ಹಚ್ಚೋದ್ರಲ್ಲಿ ಜಲಮಂಡಳಿಯ ಅಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ. ಆದಷ್ಟು ಬೇಗ ಎಲ್ಲಿ ಸಮಸ್ಯೆ ಉಂಟಾಗಿದೆ ಅಂತೇಳಿ ಪತ್ತೆ ಮಾಡಿ ಸರಿಪಡಿಸಬೇಕಾಗಿದೆ. ಇಲ್ಲವಾದಲ್ಲಿ ಬೆಂಗಳೂರಿನ ಜನರು ಈಗ ಬರ್ತಾ ಇರುವಂತಹ ಕಲುಷಿತ ನೀರನ್ನೇ ಕುಡಿದು ಅನಾರೋಗ್ಯಕ್ಕೆ ತುತ್ತಾಗೋದು ನಿಶ್ಚಿತ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.